ರಾಜನಗರದಲ್ಲಿ ಪಾಂಡವರ ಸಮಾಚಾರವಾದರೂ ಏನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ಧರ್ಮನನ್ನು ಆ ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದದಿದ್ದಂತಿದೆ ಪ್ರೇಯಸಿ. ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದು ಹೋದು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ಈ ದ್ವಾರಕೆ ಕುಸುಮ ಶೈನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಾಗಲು ಗನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಅಲ್ಲವೇ ಪ್ರಭು? ರುಕ್ಮಿಣಿ, ಲೋಕ ಸೇವೆಯ ಅರಿಗೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೆ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳಿ, ಶಿಶುಪಾಲಾದಿ ದಾನವನ್ನು ಸಂಹಾರ ಮಾಡಿದ ಈ ನಿಮ್ಮ ರಕ್ತದ ತೃಷೆಯು ಜಾಗೃತವಾಗಲಿ. ಪುನಃ ಯಾವ ಜಗತ್ತಿನಲ್ಲಿ ಹದಾರು ಪಾಪಿಗಳು ಜನ್ಮಿಸಿದರು ಇದರ ತೀಕ್ಷ್ಣಧಾರೆಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ದೇವಿ. ಹಾಗಾದರೆ ಈ ಶೈನಾಗಾರದ ವಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಪರಮಾತ್ಮ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸವಲ್ಲ ಪ್ರೇಯಸಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆದು ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೆ ವಿಭಿನ್ನವಾದ ಕೃಷ್ಣನನ್ನು ಜನರು ನೋಡೇ ಇರುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು ಪ್ರೇಯಸಿ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ಏರಬಲ್ಲವುದೆಂದು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರ ಯುದ್ಧ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕರಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿರುವುದನ್ನು ನೀನೇ ನೋಡುವಂತೆ ಪ್ರಿಯ.
ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರದ ಪರಿಶ್ರಮದ ಸವಿಗೆನಸು. ಯೌವನವು ಕಳೆದು ವಾರ್ಧಕ್ಯ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು ಪ್ರೇಯಸಿ. ಅದಕ್ಕಾಗಿಯೇ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸೆದೆಬಡಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಜನರಿಗೆ ತಿಳಿದಿರುವರು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿ ನಾನು ಕ್ಷಣಕಾಲ ನಿದ್ರಿಸುವನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮುಂದಿರದಲ್ಲಿಯೇ ನಿಲ್ಲಿಸಲ್ಪಡುವುದು. ಹಾಗೆ ಆಗಲಿ ವಾಸುದೇವ.
ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ರಂಗ ಪಕ್ಷಿಗಳಿಗೆ ಚಿತ್ತರಿಗಳಿವೆ, ಹೊತ್ತು ನಾಡಿನ ರತ್ನಗಳಿಗೆ ತಳತಳಿಸುತ್ತಿದೆ. ನವಿಲುತ್ತಾ ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ, ಹೊತ್ತು ನಾಡಿನ ರತ್ನಗಳಿಗೆ ತಳತಳಿಸುತ್ತಿದೆ. ಕೇವಲೋ ಏನಿ ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕಿತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜಗಳಂತೆ ನಯನ ಮನೋಹರವಾದ ಶಿಲ್ಪಕಲಾ ಚಾತುರ್ಯ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮೊಳಗೆರದಂತೆ ಭಾಸವಾಗುತ್ತಿರುವುದಲ್ಲ. ಇದೇನಿದು? ಸುಂದರ ಬಾಲಕಿಯರ ಭಾವಭಂಗಿಗಳು, ಭಾವಭಂಗಿಯ ತೋರಿ ಓರೆ ನೋಟವ ಬಿರಿ, ಸೂಕ್ತ ಶರೀರವನ್ನೇ ಬಡಿದಬ್ಬಿಸುವ ವಾರಂಗನೆಯ ಕಡೆಗಣ್ಣಿನ ಕುಡಿನೋಟದ ವೈಖರಿ. ಅಬ್ಬಾ, ಅದಾವ ಮಹಾಶಿಲ್ಪಿಯ ಕೈ ಚಾತುರ್ಯವು, ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಸಳಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸಿರುವಂತಹ ಮಂದಹಾಸ, ರಂಬೆ, ಊರ್ವಶೆ, ಮೇನಕೆ, ತಿಲೋತ್ತಮೆರೆ ದರಗಳಿದಂತೂ ಭಾಸವಾಗುತ್ತಿರುವುದಲ್ಲ. ಅಬ್ಬಾ, ಈ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ.
ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಬಲೆ 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 ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ 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 ನರ್ತಕಿಯರೇ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ಆಹಾ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಬಲೆ ಬಲೆ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತ ಸ್ವಾಗತ ಕುರುನಂದನ ಕೌರವೇಶ್ವರ ಕೌರವೇಶ್ವರ ಇದೇನಿದು ಎಲ್ಲವೂ ಕನಸಿನಂತೆಯೇ ಭಾಸವಾಗುತ್ತಿರುವುದಲ್ಲ. ಓಹೋ, ಇವೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಗೃಹವನ್ನು ಕಂಡಾಕ್ಷಣ ಬೆರಗಾಗುವನ್ನಲ್ಲ, ಈ ಚಲದಂಕಮಲ್ಲ, ಸಸಾಗರ ಪುತ್ರಿಯನ್ನೇ ಶಾಸನ ಮಾಡುತ್ತಿರುವ ಓ ಸುಂದರೇ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರು ವಂಶಧುರೀಣ, ಹಸ್ತಿನಾವತಿ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರ, ಈ ಕೌರವೇಶ್ವರನ ಭವನಕ್ಕಿಂತಲೂ ಸಾಮಾನ್ಯ ಮಾಧವನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಇಂತಹ ಮಧ್ಯಾಹ್ನದ ವೇಳೆಯಲ್ಲಿ ಸುಖ ತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ, ನಿದ್ರಿಸಲಿ. ಕಾರ್ಯ ಸಾಧನೆಗೆ ಬಂದ ನಾನು ಇದನ್ನೆಲ್ಲ ಚಿಂತಿಸಿ ಫಲವೇನು? ಈತನ ಎಚ್ಚರಗೊಳ್ಳುವ ತನಕ ಇಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಕ್ಷಣಕಾಲ ನನ್ನ ಬುದ್ಧಿಗೆ ಮಂಕು ಕೈಯಿತೆ. ಅಥವಾ ಶ್ರೀಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿತೆ. ಕ್ಷತ್ರಿಯ ಕುಲಲಾಮನು ಕ್ಷತ್ರಿಯ ಕುಲಲಾಮನು, ಆರ್ತ ಜನ ಪರಿಪಾಲಕನು, ಯುವ ವಿಖ್ಯಾತಿಗಳಿಂದ ಮೇರು ಸದೃಷ್ಟನಾದ ನಾನು ಸಾಮಾನ್ಯ ಮಾಧವನ ಪದತಳದಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಗೌರವ, ನನಗೆ ಯೋಗ್ಯವಾದ ಪೀಠ. ಆ
ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ಸ್ಥಳದಲ್ಲಿ ಕುಳಿತು 4-6 ಮಾತುಗಳನ್ನು ಹೇಳಿ ಕೇಳಿ ಹೋಗಬೇಕೆಂದು ವಿಷಯದಿಂದ ಬಂದ ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರತ್ವವು ಹರಿತಿರುವುದೆಂಬುದನ್ನು ನಾನು ಮರ್ತಿಲ್ಲ ಶಿವಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜನಾರ್ದನ ಜಾಗೃತನಾಗು. 3 ಕೋಟಿ ಮಂಗಳವು ನಿನ್ನಲ್ಲೇ ಅಡಗಿದೆ. ಪರಮಾತ್ಮ ಜಗದೀಶ ನಿನ್ನ ಬೇಡಿಕೆ ಆದರಿಸು ಜಗದೀಶ. ಪರಮಾತ್ಮ ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ಆದರಿಸು ಜಗದೀಶ. ಪರಮಾತ್ಮ ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ಆದರಿಸು ಜಗದೀಶ. ಪಾಂಡವ ಕೊಡದಲ್ಲಿ ಮಂಗಳ ರೂಪ ಜಗತಿ ಸೇವೆ ಜಯದೇವ. ಪಾಂಡವ ಕೊಡದಲ್ಲಿ ಮಂಗಳ ರೂಪ ಜಗತಿ ಸೇವೆ ಜಯದೇವ. ಭವಭವಂತಿನ ಪಾಪ ವಿರೋಧದ ಪಾಪರ ಅಭಿಹಾರಿಸಿದ. ಭವವಂತಿನ ಪಾಪ ವಿರೋಧದ ಪಾಪರನ ಅಭಿಹಾರಿಸಿದ. ದಲಿತ ಅರಿತ ದಲಿತ ದಲಿತ ಪುರಿತ ಅರಿತ ಆದರಿಸು ಜಗದೀಶ ನಿನ್ನ ಬೇಡುವೆ ಸ್ವೀಕರಿಸೋ ದಯಾನಿಧಿ ಆದರಿಸು ಜಗದೀಶ. ಯಾರು? ಧನುಂಜಯ, ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು? ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತಿರುವೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ ಪಾರ್ಥ? ಪರಮಾತ್ಮ, ನಿನ್ನ ಶರಣ ಸಾಂಗೀತವೇ ನನಗೆ ಮಹಾಪ್ರಸಾದ. ಅದು ಅಲ್ಲವೇ ಅದೇ ನನಗೆ ಸ್ಥಾನ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಓಹೋ, ಸುಯೋಧನ, ಕುಶಲವೇ? ಛೇ, ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಬಾವ. ಬಾಬಾ ಭಾಮ ರಮಣ,
ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾ ವೇಷಧಾರನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಬಂದೊಡನೆ ಎದ್ದು ಕೂತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ, ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಬೋರ್ಗರವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀ ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರು. ಏನು, ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಇದೆಂತಹ ದುಡುಕಿನ ಕಾರ್ಯ ಭಾವ? ಬಲ್ಲೆಯ ಈ ಅಲೋಕ ಬಾಬಾ, ಬಲ್ಲೆಯ ಈ ಅಲೋಕ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮುಡಿಯುವುದೇ? ಬೇಡ ಬಾವ, ಯುದ್ಧ ಬೇಡ. ಈ ಹಠವನ್ನು ಬಿಡು, ನನ್ನ ಮಾತನ್ನು ಕೇಳು. ಸಾಧ್ಯವಿಲ್ಲ ಕೃಷ್ಣ. ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವಾದ ಚಕ್ರವರ್ತಿವಾದ ನನಗೂ ಇದೆ. ನಿನ್ನ ಉಪದೇಶಗಳನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಕೇಳಿದೆ ಅರ್ಜುನ, ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು. ನೀನು ಸಹ ಯಾದವರ ಪಕ್ಷವನ್ನು ಅಪೇಕ್ಷೆ ಬಂದಂತೆ ತೋರುತ್ತಿರು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಎದುಕಲ್ಲ ಸೂಡಮಣಿ, ನಿದ್ರೆಯಿಂದ ಎಚ್ಚರಿಕೊಂಡಾಗ ನಿನ್ನ ಕುಪಾದೇಶು ನನ್ನ ಮೇಲೆ ಬಿತ್ತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಕೃಷ್ಣ. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ
ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಸುಯೋಧನ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡಿದ್ದು ಇರಬಹುದು. ಪಾರ್ಥನಾದರೂ ನಿನಗಿಂತಹ ಚಿಕ್ಕವನು. ತನಗೆ ಬೇಕಾದದನ್ನು ಕೇಳುವ ಅಧಿಕಾರವು ಆತನಿಗೂ ಇದೆ. ಎಲ್ಲ ಮಾಯಾವಿ. ಹಾಗೆಂದು ದುಡುಕುವುದು ಬೇಡ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಣಿಯಾದ ಸೈನ್ಯವು ವಿದ್ಯಾವಿಮುಖನು, ನಿರಸ್ತ್ರನು, ನಿರಾಯುಧನಾದ ನಾನು ಓರ್ವನೇ ಒಂದು ಕಡೆ. ಈ ಎರಡರಲ್ಲಿ ನಿಮಗೆ ಯಾವುದು ಬೇಕು? ಆ ಅರ್ಜುನ ಪರಮ ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿರುವುದು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಯುದ್ಧ ವಿಮುಖನು, ನಿರಾಯುಧನು, ನಿರಸ್ತ್ರನು, ಈತನಿಂದ ನನಗಾಗುವ ಪ್ರಯೋಜನವಾದರೇನು? ಕೃಷ್ಣ, ಪಾಂಡವರ ರಕ್ಷಣಾ ಬಲವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಬಲೆ ಬಲೆ ಚಕ್ರವರ್ತಿ, ನಿನ್ನ ಸಾಹಸ ಶೌರ್ಯಕ್ಕೆ ತಾಕದನ್ನೇ ಆರಿಸಿಕೊಂಡಿರುವೆ. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಬಲೆ 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 ಕಪಟ ನಾಟಕ ಸೂತ್ರಧಾರಿ ಬಲೆ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿದವನೆಂದು ಭಾವಿಸಿದೀಯಾ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತುದಾಹ ಪ್ರಚಂಡ ರಕ್ತೂರಿಸೆ ಒಂದು ತಾಂಡವ ಪ್ರಣಯ ನೃತ್ಯನಾದ ಗರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣಗೋಳ್ ಆಯುಧ ಧರಿಸದೆ ಪಾಂಡವರದೆಂದು ಪಾಲಿಪೆಯೋ ನೋಡುವೆನು ನಿನ್ನ ಮಂದ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲಿಮೋಹತೆ, ಅದರಲ್ಲಿಯೂ ಈ ಪಾರ್ಥನೆಂದರೆ ಬಲು ಪ್ರೀತಿ. ಈಗಿರುವಾಗ ನಾವು ನಿಮ್ಮೊಡನೆ ಬೇರೆಯಲ್ಲೇ ಬಂದರೆ ಅದು ಸಾಧ್ಯವೇ? ನಾವೇ ಬೇರೆಯಾದವು, ಆದರೂ ಬದುಕವಿಲ್ಲ. ರಣರಂಗದಲ್ಲಿ ಯಾರ ಪಕ್ಷವನ್ನು ಆಯುಧಗಳನ್ನು ಹಿಡಿದು ಯಾರ ಪಕ್ಷವನ್ನು ಕಾದಾಡುವುದೆಂದು ವಚನವಿತ್ತಿರುವೆ. ವಚನ ಭ್ರಷ್ಟಾದಿಯೇ ಎಚ್ಚರ. ಸುಯೋಧನ, ಬಾಲ್ಯದಿಂದಲೂ ರಕ್ಕಸರೊಡನೆ ಹೋರಾಡಿ ಹೋರಾಡಿ ದೇಹದಲ್ಲಿರುವ ಯೌವನವೆಲ್ಲವೂ ಮುಂದೆ ಹೋಗಿರುವುದು. ಇನ್ನು ನನ್ನ ಚಕ್ರವಾದರೂ ಅನೇಕ ಕೋಟ್ಯಾದಿ ರಕ್ಕಸರ ತಲೆಗಳನ್ನು ಕತ್ತರಿಸಿ ಅದೂ ಸಹ ಅರಿತವಿಲ್ಲದಂತಾಗಿರುವುದು ಭಾವ. ಹೀಗಿರುವಲ್ಲಿ ನನ್ನಿಂದ ಯಾವ ಸಾಹಸ ಕಾರ್ಯಗಳು ನಡೆಯುವಂತಿಲ್ಲ. ನೀನು ನಿನ್ನ ಇಚ್ಛೆಯಂತೆ ಸೈನ್ಯಕ್ಕೆ ಆಜ್ಞೆ ಮಾಡುವನು. ನಡೇ ಭಾವ. ಕೃಷ್ಣ, ಇನ್ನು ನಿನ್ನ ಮುಖಾಲೋಕವನ ಕುರು ಪಾಂಡವರ ಭೀಕರ ಸಂಗ್ರಾಮದಲ್ಲಿ ಆಗ ತಿಳಿಯುವೆ ಈ ನಿನ್ನ ಭಕ್ತರಾದ 7 ಅಕ್ಷೋಹಿಣಿ ಸೈನ್ಯಗಳ ಬಲಾಬಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವುದು. ಹೇಗೆ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಹೇಗೆ ಶ್ರೇಷ್ಠನು ಭಗವಾನ್ ವಾಸುದೇವನು, ನನ್ನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲೆಂದು ಆಜ್ಞೆ ಮಾಡಿ. ಹೃದಯ
ಅರ್ಜುನ ಅರ್ಜುನ ಎಂತ ಕಾರ್ಯವನ್ನು ಮಾಡಿದೆ. ಶ್ವಾಸದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಕತ್ತಿಯನ್ನು ಬಿಸಿಟ್ಟು ಮುಂದೆ ರಣ ದುರದರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವನ್ನು ಅಪೇಕ್ಷಿಸದೆ ನನ್ನನ್ನು ಏಕೆ ಕಟ್ಟಿಗೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿರುವುದು ನೀನು. ಆದ್ದರಿಂದ ನಿನ್ನನ್ನೇ ಹೊಂದಿದೆ ದೇವಾ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಕೊಂಡಾಡುತ್ತಿರುವೆ. ಅಂತಹ ದೈವತ್ವವಾದ ಮಹಿಮೆಗಳಾದರೂ ನನ್ನಲ್ಲಿ ಏನಿರುವುದು? ಕೃಷ್ಣ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವು ಏಕೆಯ? ಮಾಧವ ನಿನ್ನಯ ದಯೆಯಲ್ಲಿ ದೇವಾ, ಮಾಧವ ನಿನ್ನಯ ದಯೆಯಲ್ಲಿ
ಅರ್ಜುನ, ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳ ತಿಳಿಸು. ಪತ್ನಿಯಾದರೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲವೇ? ಎಲ್ಲಿರುವೆ ವಾಸುದೇವ? ಈ ನಿನ್ನ ತಂಗಿಯ ಕೂಗು ನಿನಗೆ ಕೇಳದೆ ಮಾಧವ? ಅಣ್ಣ ಬಂದೆಯಾ ನನ್ನೊಡೆಯ? ಇದು ಈ ಸಹೋದರಿ ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೆ ಮಂಗಳವಾಗಲಿ ತಂಗಿ. ಅಣ್ಣ, ನೀನಾದರೋ ನನ್ನ ಪತಿಗಳ ಮಾತಿನಂತೆ ಸರ್ವರ ಸಮಕ್ಷಮ ದ್ಯೂತಕ್ಕಾಗಿ ರಾಜ್ಯಸಭೆಗೆ ಹೊರಟಿರುವೆ ಇಲ್ಲವೇ? ಏಕೆ ಈ ನಿನ್ನ ತಂಗಿಯ ಬಿರುಗೂದಲು ನಿನ್ನ ನೆನಪಿನಲ್ಲಿ ಇಲ್ಲವೇ ಮಾಧವ? ತಂಗಿ, ನಿನ್ನ ಪತಿಗಳೇ ಸುಮ್ಮನಿರುವಾಗ ನಾನೇನು ಮಾಡಲಿ? ನನ್ನ ಪತಿಗಳು ಮಾಡಿದ ಪಂಥಗಳನ್ನು ಮರೆತು ಬರಿಯ ಪೊಳ್ಳು ಪ್ರತಿಜ್ಞೆಗಳಿಂದ ಕಾಲ ತಳ್ಳುತ್ತಿರುವರು ವಾಸುದೇವ. ನೀನಲ್ಲದೆ ಯಾರೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಲಾರರು ಮಾಧವ. ಸಂಧಿಯ ನಭದಿಂದ ಹೋಗಿ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಅದು ಭೀಮಾರ್ಜುನರು ಇತ್ತಲಿಂದಲೇ ಬರುತ್ತಿರು. ನೀನು ಅವರನ್ನು ಚೆನ್ನಾಗಿ ಕೆರಳಿಸು. ಹಾಗೆ ಆಗಲಿ ಮಾಧವ. ದಯಮಾಡು ಮುರಳೀಧರ. ಕೃಷ್ಣಪ್ಪಲ್ ಪೋತ್ಲೆ ಪಾಂಚಾಲಿ. ಯಾರದು? ಪಾಂಚಾಲಿ ಇವಳೇಕೆ ಚಿಂತೆ ಮುಗ್ಧವಾಗಿದೆ? ಶಾಂತಿ ಶಾಂತಿ ವರದೀನಲಾಗಿ ವರಭಕ್ತಿಯಾಗಿ ಮರುವೆ ಎಲ್ಲವ ನಿನ್ನಿಂದ. ಪಾಂಚಾಲಿ ಕಾಂತೆ ಶಾಂತಿ ವರದೀನಲಾಗಿ ವರಭಕ್ತಿಯಾಗಿ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಚಾಲಿ ಪಾಂಡು ಪುತ್ರರ ಪತಿಯಾಗಿ ನೀನು ಚಂದ ಚಿಂತೆಯಿಂದ ಓಂದೋಲಿ ಚಂದ ಚಿಂತೆಯಿಂದ ಕಡ ಕಷ್ಟ ಬೇಕೆ ಬಿಡು ಮೌನ ಬೇಕೆ ಕಡು ಕಷ್ಟ ಬೇಕೆ ಬಿಡು ಮೌನ ಬೇಕೆ ಶಾಂತಿ ಶಾಂತಿ ವರದೀನಲಾಗಿ ವರಪತ್ನಿಯಾಗಿ ಮರುವೆ ಏಕೆ ಏಕೆ ಹೀಗೆ ನಿಷ್ಕರ್ಣವಾಗಿ ಅಳಿತಿರುವೆ? ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ಕೇಳಿಸಿಕೊಳ್ಳಿ.
ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಿದ್ದಾರೆ. ಆತನು ಜೀವಂತವಾಗಿ ಇರುವನೇ? ಬೇಡಿ ಬೇಡಿ ಸ್ವಾಮಿ, ನೀನೇ ಹೇಳು. ನಿಮ್ಮ ಅಗ್ರಜನ ಮಾತನ್ನೇ ಕೇಳಿಕೊಂಡು ಹೇಡಿಗಳಂತೆ ಜೀವಿಸಿಕೊಂಡಿರಿ. ತುಂಬಿದ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮ ನನ್ನ ಅಪಮಾನವಾಗುತ್ತಿದ್ದಾಗ ಎಲ್ಲಡಗಿದ್ದ ಏನಾಗಿ ಹೋಗಿತ್ತು ಈ ನಿಮ್ಮ ಪರಾಕ್ರಮ? ಅಲ್ಲಿ ಕುಳಿತಿದ್ದ ಸಭಿಕರನ್ನು ಮೆಚ್ಚಿಸುವುದೇ ಅಲ್ಲವೇ? ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಬಂಡಪತಿಗಳನ್ನು. ನನ್ನನ್ನು ಮಾತನಾಡಿದೆ. ಸಂಧಿಗಾಗಿ ಹೊರಟಿರುವ ಅಣ್ಣನನ್ನು ತಡೆದು ಮಾತನಾಡಿಸಿ ಆಗ ತಿಳಿಯುತ್ತದೆ ತಮ್ಮ ಬಂಡ ಪರಾಕ್ರಮ ಏನೆಂದು. ದೇವಿ, ಸಾಕು ನಿನ್ನ ಈ ಮಾತುಗಳನ್ನು. ವಾಸುದೇವಾ ವಾಸುದೇವಾ ವಸುದೇವಸುತನೇ ಹೇ ಮುಕುಂದ ವಸುದೇವಸುತನೇ ಹೇ ಮುಕುಂದ ನಿನ್ನ ನಾಮವನೆನೆಯಲು ಮನಕಾರಂದ ನಿನ್ನ ನಾಮವನೆನೆಯಲು ಮನಕಾರಂದ ವಸುದೇವಸುತನೇ ದೇವಕಿ ಸುತನೇ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಸದಾಕ್ಷ
ದಾತ ದಾಸದಾಸರಡು ಮುಕ್ತಿ ಪ್ರದಾತ ವಸುದೇವ ಸುತದೇ ಮುಕುಂದ ನಿನ್ನ ನಾಮವನೆ ನೆನೆಯಲು ಮನಕಾನಂದ ನಿನ್ನ ನಾಮವನೆ ನೆನೆಯಲು ಮನಕಾನಂದ ವಸುದೇವ ಸುತನೇ ಮುಕುಂದ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇ ಅನ್ಯಾಯವಾಗೈದಿರುವೆ ಪ್ರಭುವೇ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇ ಅನ್ಯಾಯವಾಗೈದಿರುವೆ ಪ್ರಭುವೇ ನಾನೇ ನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ತಾನೇ ನಾನೇನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ತಾನೇ ಅವನಿಗಿಟ್ಟಂತ ಮೋಕ್ಷದ ಫಲವು ನಾನು ಬೇಡಲೊಲ್ಲೆ ಅವನಿಗಿಟ್ಟಂತ ಮೋಕ್ಷದ ಫಲವು ನಾನು ಬೇಡಲೊಲ್ಲೆ ವಸುದೇವ ಸುತನೇ ಮುಕುಂದ ನಿನ್ನ ನಾಮವನೆ ನೆನೆಯಲು ಮನಕಾನಂದ ನಿನ್ನ ನಾಮವನೆ ನೆನೆಯಲು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ನಾನು ಮಾಡಿದ ಕರ್ಮದ ಫಲವು ನಿಶ್ಶೇಷವಾಗಿ ತೀರಿ ಆ ಮಹಾಮಹಿಮನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ನೀಡುವನು. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸುತ್ತಿದ್ದರು. ಯಾವ ಮಂಗಳ ಸ್ವರೂಪನಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ರಾಜಸಭೆಗೆ ಹೋಗುತ್ತಿರುವಾಗ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ರೂಪವನ್ನು ಕಂಡು ಸಿದ್ಧಿಯನ್ನು ಪಡೆಯುವ ತನಕ ಇದು ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವನು. ಪರಮಾತ್ಮ, ಕೃಷ್ಣಾರ್ಪಣಮಸ್ತು. ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು ಪೂಜಿತಾನೆ ದೇವದೇವ ಕೃಷ್ಣ 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 ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿಯ ಮಾಲ ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬನ್ನಿಸಲೆ ಹೃದಯ ನಿನ್ನಯ ಲೀಲಾ
ಮನ್ನಿಸಲೆಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಕೃಷ್ಣ ಬಂದೆಯಾ ನನ್ನಪ್ಪ ಮುರಾರಿ ಮುಕುಂದ ಪ್ರಥಮ ಹೊಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಜಕುಂದ ವರದ ಅಚ್ಯುತಾನಂತ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅಳಿಸಿದೆಯ ಅಂಧಕಾರ ಮನದಿ ಅಳಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲ ಕಡಲೊಳು ಲೀಲೆಯಿಂದಾಡುತ್ತ ಲೋಲಲು ಚಲನೆಯ ಬಂದೆಯ ಪಾಲ ಕಡಲೊಳು ಲೀಲೆಯಿಂದಾಡುತ್ತ ಲೋಲಲು ಚಲನೆಯ ಬಂದೆಯ ಕಡುಶಿಲೆಯಾಗಲಿ ಜಡಲ ತಡಿದು ಹರಿಯೇ ಕಡುಶಿಲೆಯಾಗಲಿ ಜಡಲ ತಡಿದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕೊರಳಲು ಧರಿಸಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕೊರಳಲು ಧರಿಸಿದೆಯ ಹರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಕರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ತೆರೆಯನ್ನು ಬೀಳಿಸಿದೆಯ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬರಿಸಿ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಶಿರೋಮಣಿ ಪರಮಾತ್ಮ ಈ ದೀನನ ಮೇಲೆ ದಯೆ ತೋರಿ ದರ್ಶನವಿಟ್ಟೆಯ ತಂದೆ ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ಈ ನಿಮ್ಮ ಪಾದ ಧೂಳಿನಿಂದ ನನ್ನ ಕುಟಿರವು ಪಾವನವಾಯಿತು ನಿನ್ನ ಕೊಂಡಾಟವೂ ಆಗಿರಲಿ.
ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಿರಾ? ಪರಮಾತ್ಮ, ಸಕಲ ಲೋಕಗಳನ್ನೆಲ್ಲ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು ದೇವ? ಅದು ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವ ತಂದೆ. ಇದ್ರ ನಾನೇನೋ ಒಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನ ರಾಜಸಭೆಗೆ ಹೋಗುತ್ತಿದ್ದೆನು. ನೀನೇನು ಸಾಮಾನ್ಯನೇ. ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆತನಿತು. ಇಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನಿಗೆ ಹೋಗುದು. ಹಾಗೆ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಹೇಳಿಕೊಂಡು ದುರ್ಯೋಧನ ರಾಜಸಭೆಗೆ ಹೊರಡುವೆನು. ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದೂ ಕಂಡು ಅರಿಯದಂತಹ ಒಂದು ವಿಚಿತ್ರ ಪ್ರಸಂಗವು ಅಲ್ಲಿ ನಡೆಯುವುದು. ನೀನು ನೋಡುವೆಂತೆ ಭಾವಿದ್ರ. ಕಟ್ ಮಾಡ್ಬಿಡು. ಪರಮಾತ್ಮ, ಮಾರ್ಗಾಯಸದಿಂದ ಬಳಲಿ ಶಿವರ ಎಲ್ಲಿ? ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ನನ್ನ ದೇಹವೇ ನಿಮ್ಮದಾಗಿರುವಾಗ ಗೋ ಮಾತೆಯ ಕ್ಷೀರವಲ್ಲದೆ ಮತ್ತೆ ಬೇರೆ ಏನು ಇಲ್ಲವಲ್ಲ ದೇವ? ಇದ್ರ ಏನು ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದದ್ದೇ ಅದು. ಅದನ್ನೇ ಕೊಡು. ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಒಂದು ಇಡೀ ಅವುಕ್ಕೆ ಸಾರವು ಈಗಲೂ ಸವಿದಂತಿದೆ. ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ರುಚಿ ನೋಡಿ ಆರಿಸಿಟ್ಟ ಹಣ್ಣಿನ ರುಚಿಯು ನನ್ನ ನಾಲಿಗೆಯು ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಶಿರವು ಅದಕ್ಕಿಂತ ಉತ್ತಮವಾದದ್ದು. ಅದನ್ನೇ ಕೊಡುವಿದ್ರ. ಪರಮಾತ್ಮ, ಏಕೆ ಏಕೆ ವಿದ್ರ? ಏನಾಯ್ತು? ಏಕೆ ತಗೊಂಡ್ಬಿಡುತ್ತೀರಿ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ತಮಗೆ ಪ್ರಸಾದ ರೂಪದಲ್ಲಿ ಅರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ಏನು ನನಗೆ ಅರ್ಪಿಸಿ ಎಂದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ನೀನು ಎಂತಹ ಸುಳ್ಳುಗಾರನಯ್ಯ. ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಸ್ವೀಕರಿಸಿ. ನೋಡಿದೇವಿದ್ರ, ಪಾತ್ರೆಯ ತಳದಲ್ಲಿ ಕ್ಷೀರವಿದ್ರು ಕ್ಷೀರವಿಲ್ಲ ಎಂದು ಹೇಳುತ್ತಿರುವೆಯಲ್ಲ, ನೀನು ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು.
ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಶಿರವನ್ನು ಇಟ್ಟುಕೊಂಡು ಮನೆಯಲ್ಲಿ ಶಿರವಿಲ್ಲ ಎಂದು ಹೇಳ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಕ್ಷೀರ ಸಾಗರ ಕ್ಷೇಣನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಅದು ಅಲ್ಲದೆ ನಿನ್ನನ್ನು ಮಗನನ್ನಾಗಿ ಪಡೆದ ವಸುದೇವ ದೇವಕಿಯರಲ್ಲದೆ ಧನ್ಯರು. ಇದರ ನಾನಿನ್ನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವನು. ಅಲ್ಲಿ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಹೇಳಿಕೊಂಡು ಮತ್ತೆ ದುರ್ಯೋಧನ ರಾಜಸಭೆಗೆ ಹೊರಡನು. ಇನ್ನೆಂದೂ ಕಾಣದ ಒಂದು ವಿಚಿತ್ರ ಪ್ರಸಂಗವು ಅಲ್ಲಿ ನಡೆಯುವುದು. ನೀನು ಸಹ ನನ್ನೊಡನೆ ಬಾ, ಅಲ್ಲಿ ನೀನು ಸಹ ನೋಡುವೆಯಂತೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿದೆ. ಅದು ಅಲ್ಲದೆ ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಯಗಾದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಮನ ಮಿಡಿಯುವ ಮೋಹನ ರೂಪ ಶಿವಾ ಜಗದ. ನಿಗಮಗೋ ಚರಣೆ ನಿರ್ಮಲಾತ್ಮಕ ನಿನ್ನ, ನಿಗಮಗೋ ಚರಣೆ ನಿರ್ಮಲಾತ್ಮಕ ನಿನ್ನ, ವಲ್ಲವರಿಲ್ಲ ಜಗದ ಜೀವರಲ್ಲಿ, ಬಲ್ಲವರಿಲ್ಲ ಜಗದ ಜೀವರಲ್ಲಿ, ಭವನೆಗೆ ತಿಲುಕಿದ ಭ್ರಾಂತಿಯ ಮನುಜರ, ಭವನೆಗೆ ತಿಲುಕಿದ ಭ್ರಾಂತಿಯ ಮನುಜರ, ಅವರೋಗ ವೈದ್ಯ ನೀ ಪರಿಪಾಲಿತ, ಅವರೋಗ ವೈದ್ಯ ನೀ ಪರಿಪಾಲಿತ, ದೇವಾ ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಮನ ಶಿವ ಮೋಹನ ರೂಪ ಶಿವಾ ಜಗದ ಜೀವನದ ತನು ಜಗದ ಜೀವನದಾತನು ಶ್ವೇತ ಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮಿ, तं ಸೂರ್ಯಂ ಹರಿಯಲಾರದ ಗೋರಸಂ ದೇಹದಾದ್ರಿಯು ಮುಳುಗಿದೆ, ಹರಿಯಲಾರದ ಗೋರಸಂ ದೇಹದಾದ್ರಿಯು ಮುಳುಗಿದೆ, ಮನದಿ ಮೂಡಿದ ಅಂಧಕಾರ, ಮನದಿ ಮೂಡಿದ ಅಂಧಕಾರ ನನಗೆ ಸುಂದು ಹರಿಯಲಾರದ ಘೋರ ಸಂದೇಹ
ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ ಓಂ ನಮೋ ಭಾಸ್ಕರಾಯ ನಮಃ. ಕರ್ಣ ಕಂದ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ಮಗನೇ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಆ ಸ್ತ್ರೀಯಳು ನಾನೇ ಮಗನೇ. ನನ್ನನ್ನು ಕುಂತಿ ಎಂದು ಕರೆಯುವರು ಮಗು. ಕುಂತಿ ಅಂದರೆ ನನ್ನ ಎತ್ತ ತಾಯಿ. ಅಮ್ಮ ಮಗನೇ, ಬಹುದಿನದ ಬಯಕೆ ಫಲಿಸಿತಮ್ಮ. ಮಗನೇ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರ ಕರುಣೆಯ ತೋರಿದೆ ಕುವರನ ಜನಿಸಿದ ಮರುಕ್ಷಣವೇ ಜಲಗದೆ ಅಂತೆ. ಅಮ್ಮ 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 ಮರುಕ್ಷಣವೇ ಜಲಗದೆ ಅಂತೆ. ಜನಿಸಿದ ಮರುಕ್ಷಣವೇ ಜಲಗದೆ ಅಂತೆ. ಮಗುವಮ್ಮ ನಾನಾಗ ಏನೊಂದು ಮಗುವಮ್ಮ ನಾನಾಗ ಏನೊಂದು ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಅಪರಾಧ ಏನು? ಅಚ್ಚಮ್ಮ ಮಗನ ಮಗನ ಹೇಗಿಲ್ಲ ತಾಯೇ. ಅಮ್ಮ
ಮಗನೆಂಬ ಮಮತಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮತಾರ ಬೇಕಿಲ್ಲ ತಾಯೇ ಐವರ ಮಾತೆ ಐವರ ಮಾತೆ ನಿನಗಿರುವುದೇ ಬಹು ದಿನದ ಬಯಕೆ ಅಲಿಸಿದಮ್ಮ ಬಯಸಿದ ಕ್ಷಣವು ಲಭಿಸಿದಮ್ಮ ಬಹು ದಿನದ ಬಯಕೆ ಅಲಿಸಿದಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶೀಲನಾಗು. ಎಂತ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯೇ? ಅಲ್ಲಿನ ಚರಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕಿ ಸಲು ಹೀಗಿರುವಾಗ ಮನುಷ್ಯ ಮಾತ್ರವನದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯೇ? ಮಗನೇ, ಅಮ್ಮ ನೀನು ಹೀಗೆಲ್ಲವೂ ಮಾತನಾಡಬೇಡ ಕಂದ. ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನದೇನಯ್ಯ. ಶೂಲದಂತೆ ಇರಿಯುತ್ತಿವೆ. ನನ್ನ ಹೃದಯವನ್ನು ಪರರೊರೆಯಲಾರರು ಮಗನೇ. ನೀ ಬಾಲ್ಯದಿಂದ ಇದುವರೆಗೂ ಪಟ್ಟ ಕಷ್ಟಗಳಿಗೆಲ್ಲವೂ ನಾನೇ ಕಾರಣ ಮಗನೇ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದನೆ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಮಗನೇ, ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಶಾಲೆಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು? ಮಗನೇ, ಆದದ್ದು ಆಗಿ ಹೋಯಿತು ಕಂದ. ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರೊಡನೆ ಸೇರಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡುಕನ್ನಾರೈಸಬೇಡ. ಸೌಭಾತೃ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳುತ್ತಾ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವ ತನಕ
ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ. ಹಾಗಲ್ಲ ಮಗನೇ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸಲು ಬಂದಿರುವೆನು. ಆ ನಿನ್ನ ಸಹೋದರರಲ್ಲಿ ವೈರವನ್ನು ಕಳೆ ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಿರಬೇಕಾದಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಒಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದರು ನರಕಕ್ಕೆ ಬೀಳದೆ ಹೋದೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರುಣಂತ ನೀಚನು ಎಂದು ತಲೆಬಾಗಿ ನನ್ನನ್ನು ಶೇಪಿಸಿದೆ. ಮಗನೇ, ನಿಶ್ಚಯ ಕಂದ, ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ? ಹಿರಿಯವನಾದ ನಿನ್ನ ಧರ್ಮವು ಅವರೆಲ್ಲರನ್ನು ಕೂಡಿ ಕಾಪಾಡುವುದು ನಿನ್ನ ಕರ್ತವ್ಯವಲ್ಲವೇ ಮಗನೇ? ಈ ಹಸ್ತಿನಾವತಿ ರತ್ನ ಸಿಂಹಾಸನವು ನಿನ್ನದಲ್ಲವೇ? ನೀನದನ್ನು ಪುನಃ ಪಡೆದುಕೊಳ್ಳಲು ಏಕೆ ಪ್ರಯತ್ನಿಸಬಾರದು ಮಗನೇ? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿಲ್ಲ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ನಿನ್ನ ಎಳ್ತನಲ್ಲಿ ಚುವಿಡಿದಾಗಿದ್ದ ಸವಿಸು ಕೋಸಿರುಳಿನ ಒಣಗಿ ಹೋಯ್ದು ಪುನಃ ಚಿಗುರುದೇನಮ್ಮ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ತನ್ನ ಪ್ರಾಣಕ್ಕೆ ಭಯವಿಳಿತ್ತು. ಬಿಡುವುದಾಯಿತು ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ಸುಯೋಧನನು ನನ್ನ ಮಕ್ಕಳಾದ ಪಾಂಡವರ ಮೇಲೆ ದ್ವೇಷದಿಂದ ಯುದ್ಧ ಮಾಡಲು ಹೊರಟಿರುವಾಗ ಇದೆಲ್ಲವನ್ನು ನೋಡಿಕೊಂಡು ನಾ ಹೇಗೆ ಸುಮ್ಮನಿರಲಿ ಮಗನೇ? ಹೋಗಲಿ ಬಿಡು. ನಾಳಿನ ಯುದ್ಧ ರಂಗದಲ್ಲಿ ಆದರೂ ಪರಾನ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣಂತ ನೀಚನಲ್ಲ ತಾಯಿ. ಕಂದ, ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಕಾದು ಮಾಡುವೆನು. ಉಳಿದದ್ದು ದೈವವಿಚ್ಛೆ. ಹಾಗಲ್ಲ ಮಗನೇ, ಅಮ್ಮ, ಆತನು ನನ್ನಲ್ಲಿಟ್ಟು ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನನ್ನನ್ನೇ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಈನ ಕುಲದೆಂದು ಹೀಯಾಳಿಸಿ ದೂಡಿ ಬಿಟ್ಟಿದಾಗ ಬಹು ಮನ್ನನಿಂದ ಸಾಕಿ ಸಲುಹಿಂದಲ್ಲವೇ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿಕೊಂಡು ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ, ಸರ್ವದಾ ಆಗಲಾರದು. ಈ ಯುದ್ಧದಲ್ಲಿ ನಾನು ಪರಾನ್ಮುಖಲಾಗಲಾರೆ ತಾಯಿ, ಪರಾನ್ಮುಖಲಾಗಲಾರೆ. ನಾಳಿನ ಯುದ್ಧ ರಂಗದಲ್ಲಿ ನನ್ನ ಮಕ್ಕಳಾದ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ನನ್ನ ಮಕ್ಕಳನ್ನು ಉಳಿಸಿಕೊಡು ಕಂದ, ನನ್ನ ಮಕ್ಕಳನ್ನು ಉಳಿಸಿಕೊಡು. ಆಗಬಹುದಮ್ಮ, ಆಗಬಹುದು. ಆದರೆ ಆದರೆ ಯಾರನ್ನಾದರೂ ಉಳಿಸುವೆನು. ನನ್ನ ಪರಮ ವೀರ್ಯಾದ ಅರ್ಜುನನು ಮಾತ್ರ ತಾಯಿ. ಇದೇನಿದು ಮಗನೇ? ಅರ್ಜುನನ ತಾಯಿ ಯಾರೋ, ನಿನ್ನ ತಾಯಿ ಯಾರೋ? ಅವನನ್ನು ಕೊಂದರೆ ನಿನಗೆ ಬರುವ ಲಾಭವೇನು ಮಗನೇ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ನನ್ನ ಜನ್ಮವು ಸಾರ್ಥಕವಾಗುವುದು. ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡು ಮಗನೇ. ಅಮ್ಮ, ಅದೇನು ಹೇಳು ತಾಯಿ, ಇದರಿಂದಲಾದರೂ ನಿನ್ನ ಎತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವ ಭಾಗ್ಯವು ಸಿಗುವುದು. ಸತ್ಯವಾಗಿಯೂ ನಡೆಸುವೆಯ ಮಗನೇ? ಅದೇನು ಹೇಳು ತಾಯಿ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ಎತ್ತ ತಾಯಿಯದೊಂದು ಮಾತನ್ನು ನಡೆಸಿಕೊಡಲಾದ ಕಡು ಪಾಪೀಕರಣವೆಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಉಸುವಾಡುವನೇ ಮಗನೇ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ಮಾತೆಯ ಉಸಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ಉಸಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನುಡಿಯ ಅಮ್ಮ. ಹೌದೇ ಮಗನೇ? ಎಂತಾದರೂ ಸರಿ ನಡೆಸುವೆನು ನುಡಿಯ.
ಧರ್ಮದಾಣೆ ಧರ್ಮ ಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ ಮಗನೇ, ತೊಟ್ಟ ಬಾಣ ತೊಡುವುದಿಲ್ಲ ತೊಟ್ಟ ಬಾಣ ತೊಡುವುದಿಲ್ಲ ಅಭಯವನೇ ಅಭಯವನೇ ಆಯುಷ್ಯವಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ರಣರಂಗದಲ್ಲಿ ನೀನು ನನ್ನ ಮಕ್ಕಳಾದ ಪಾಂಡವರ ಮೇಲೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಮಾತ್ರ ತೊಡಬೇಡ ತೊಡಬೇಡ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಸುಯೋಧನ, ಈಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚನ ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ನನ್ನ ಸರ್ವೋತ್ತಮದ ಬಿಲ್ಲನೆ ಮುರಿದು ಬಿಸಾಡಿದನು. ಈಗ 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 ನನ್ನ ಎತ್ತ ತಾಯಿಯಾದರೂ ಕೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಣ್ಣ ಎಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವವು ಎಲ್ಲವೂ ಸಂಚು ಮಾಡಲಿ ಮಾಡಲಿ ಪೌರುಷವಿರು ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಕಾದು ಮಡಿವನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ನೀ ಎತ್ತ ಮಗನ ಮೇಲೆಯೂ ನಿನಗೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಧರ್ಮವನ್ನು ಬಿಡಲೊಲ್ಲೆ, ಅಟ್ಟ ಕಡೆಯೋ ಧರ್ಮದಾದೆಯ ತಾಳೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ಬಿಡಿಸಿ ಜನನೀ ನಿನ್ನ ಸಂದೇಹವನ್ನು ಬಿಡು. ಇನ್ನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೀಗೆ ಬಾ ತಾಯಿ. ಕುಮಾರ,
ಅಮ್ಮ, ಮಗನೇ ಎತ್ತ ತಾಯಿಯ ಪ್ರಥಮ ದರ್ಶನ ಇಂದಾಯಿತು. ಮಗನೇ ಅಮ್ಮ, ಇನ್ನು ನಿನ್ನನ್ನು ನೋಡುವ ಸೌಭಾಗ್ಯವು ಇದೆಯೋ ಇಲ್ಲವೋ? ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಸಹ ಹೇಳಬೇಡ ತಾಯಿ. ಕುಮಾರ ಮಗನೇ, ದೈವವಶ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಮಗನೇ ಸತ್ಯಸಂಧರ್ಣನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅಯ್ಯೋ ಮಗನೇ, ನಿನ್ನಲ್ಲಿ ಕೈ ಜೋಡಿಸಿ ಬೇಡಿಕೊಳ್ಳುವೆನು ತಾಯಿ. ಎಂತ ಕೋರಿಕೆಯನ್ನು ಕೇಳಿಬಿಟ್ಟೆ ಮಗನೇ. ಇಂಥ ಸಂಕಟ ಸರ್ವನಾಶಗಳು ಮುಂದೆ ಈ ಪ್ರಪಂಚದಲ್ಲಿ ಉಳಿಯುವುದೇ ಆದರೆ ಅಂತಹ ಸಾಮ್ರಾಜ್ಯಗಳು ನಾಶವಾಗಿ ಹೋಗಲಿ ಮಗನೇ. ಇಂದಿಗೆ ನಿನ್ನ ಕೊನೆ ಭೇಟಿ ಆಯಿತಲ್ಲವೇ? ಹೋಗಿ ಬರುವೆನು ಮಗನೇ, ಹೋಗಿ ಬರುವೆನು. ಅಮ್ಮ, ಮಗವನು ಯುಗದಿ ಅಮ್ಮ, ನಿನ್ನ ಮಗವನು ಯುಗದಿ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದೂ ವ್ಯರ್ಥ. ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಅರಿತವರು ನಿನ್ನ ಮಹಿಮೆಯನ್ನು ಅರಿತವರು ಯಾರು? ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದ ಯಾರಿಗರೋ ದೇವಾ ಅರಿಯಲ್ಲ ಸಾಧ್ಯವೋ? ಅರಿತವ ಯಾರೋ ವಿಧಿ ನಿನ್ನ
ದೇವರಾಗಿ ಆಡಿಸಿನಿ ಅವರ ಅರಿತವರ ರಾಜ್ಯವನ್ನು ಕೊಡದೆ ಹೋದ್ರೆ ಇರ್ದವು ಸಿದ್ಧವಲ್ಲವೇ? ನೀವು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಉದ್ಧರಿಸು. ಇದೇ ನನ್ನ ಅಭಿಮತ. ಅಲ್ಲದ ರಾಜ್ಯವು ಬೇಡುವೆ, ಅಲ್ಲದ ರಾಜ್ಯವು ಬೇಡುವೆ, ಅಲ್ಲದ ರಾಜ್ಯಗಳು ಬೇಡುವೆ, ಅಲ್ಲದ ರಾಜ್ಯಗಳು ಬೇಡುವೆ. ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ, ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ, ಸರಳಿದ ಪ್ರಜೆಗಳು ಸೌಖ್ಯದಿಂದರು, ಸರಳಿದ ಪ್ರಜೆಗಳು ಸೌಖ್ಯದಿಂದರು, ಅಲ್ಲದ ರಾಜಗಳು ಬೇಡುವೆ, ಅಲ್ಲದ ರಾಜಗಳು ಬೇಡುವೆ. ಮಹಾಪ್ರಭು, ನಮ್ಮ ಕಾಲ ಕಾಲಕ್ಕೆ ಮಳೆ ಸುಖ ಸೌಖ್ಯದಿಂದ ಮಳೆ ಬೆಳೆಗಳಾಗಿ ಮತ್ತೇನೋ ಪಣೆ. ಮುರಾರೇ ಜಯ ಮಂಗಳದಾಯಕ ಹರಿಯೇ
ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ನವ ಜಲರುಹಲೋಚನ ಭುವನೋದಾರ ಶಂಕುಚಕ್ರ ಕೌಸ್ತುಭ ಮಣಿಹಾರ ಕೃಷ್ಣ ಭವಭಯ ಭಂಜನ ಭವಭಯ ಭಂಜನ ಕಾರುಣ್ಯ ಸಿಂಧುವೇ ಮಂಗಳ ರೂಪನೆ ದೇವಾ ಕೃಷ್ಣ